ಭಾಗಸ್ವಾಮ್ಯ ಆದ ನಂತರ ಈ ಥರ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ತುಂಬ ತುಂಬ ಖುಷಿ ಇದೆ. ನೀವೆಲ್ಲರೂ ಯಾವತ್ತೂ ನಮ್ಮ ಕನ್ನಡ ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನನ್ನ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನನ್ನ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬ್ಯಾಂಗಲ್ ಬಂಗಾರಿಗೆ ನಿಮ್ಮ ಪ್ರೀತಿ ನೋಡಿ ನಿಜವಾಗ್ಲೂ ನಾವೆಲ್ಲರೂ ಫಿದಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ತುಂಬ ಪ್ರೀತಿ ಕೊಡ್ತಾ ಇರಿ. ಹೌದು, ನಾನು ಅಪ್ಪು ಬಾಸ್ ಫ್ಯಾನ್ ಸರ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ನನ್ನ ಎಲ್ಲ ಸಿನಿಮಾಗಳಿಗೂ ಹೀಗೆ ಪ್ರೀತಿ ಕೊಡಿ, ನಮ್ಮ ಕನ್ನಡ ಸಿನಿಮಾಗಳಿಗೆ ಹೀಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ಗುಡ್ ಈವ್ನಿಂಗ್. ಅಲ್ಲ ಸಂಜನಾ ಅವರೇ, ಅವ್ರಿಗೆ ಕೇಳಿಸ್ತಿಲ್ಲ ಅನ್ನೋದು ಸುಳ್ಳು ಹೇಳ್ದಲ್ಲ ಅಣ್ಣ ನೀನು. ನಿಜ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತ ಮುಂದೆ ಕರೆದಿದ್ದು, ನಿಜ ಹೇಳಿ. ಕೇಳಿಸ್ತಿತ್ತು ತಾನೆ ಮೇಡಮ್, ನಿಮಗೆ ಕೇಳಿಸ್ತಿತ್ತಲ್ವಾ? ಕೇಳಿಸಿದ್ರು ಮುಂದೆ ಕರೆಸ್ಕೊಂಡಿರೋ ಉದ್ದೇಶ ಏನು? ಹತ್ತಿರದಿಂದ ಕಣ್ ತುಂಬಿಕೊಳ್ಬೇಕು ಸಂಜನಾ ಅವ್ರನ್ನ ಅಂತ. ನಿಮ್ಗೆ ಏನು ಅನ್ಸುತ್ತೆ? ನಾನು ಆಗ್ಲೇ ಒಂದು ಬ್ಯಾಂಗಲ ಬಂಗಾರಿ ಅಂತ ಒಂದು ಜಸ್ಟ್ ಒಂದು ಲೈನ್ ಹೇಳಿದೆ, ಪುಟ್ಟ ಮಕ್ಕಳೆಲ್ಲ ಫುಲ್ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹೆಂಗ್ ಅನ್ಸುತ್ತೆ ನಿಮ್ಗೆ ಈ ಪುಟ್ಟ ಮಕ್ಕಳಿಂದ? ಇಲ್ಲ ಮದುವೆ ಆಗದೆ ಇರೋರು, ಮದುವೆ ಆಗಿರೋರು ಎಲ್ಲರೂ ಕೂಡ ಫ್ಯಾನ್ಸ್. ಹೆಂಗ್ ಅನ್ಸುತ್ತೆ ನಿಮಗೆ? ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನೀವು ಹೇಳ್ದಂಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಬರೀ ಹಾಡು ಹೇಳೋದಲ್ಲ. ಐ ಥಿಂಕ್ ಇದು ಇಷ್ಟು ಕ್ರೌಡಲ್ಲಿ 3/4 ಜನಕ್ಕೆ ಹುಕ್ ಸ್ಟೆಪ್ ಕೂಡ ಗೊತ್ತಿರುತ್ತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನನಗೆ. ಅಟ್ಲೀಸ್ಟ್ ಟೈಮ್ ಇದ್ದಿದ್ರೆ ಒಂದು ಆ ಬಿಟ್ನ ಹಾಕ್ಸಿ ಯಾರು ಡ್ಯಾನ್ಸ್ ಮಾಡಕ್ ರೆಡಿ ಇದ್ರೇನಪ್ಪ? ಹುಕ್ ಸ್ಟೆಪ್ನ ಮಾಡಕ್ ರೆಡಿನಾ? ಏನೋ ಒಂದು ಲೈನ್ ಡ್ಯಾನ್ಸ್ ಮಾಡಿಸ್ಬೋದಾ ಸರ್? ಅದು ಹುಕ್ ಸ್ಟೆಪ್ ಮಾಡಿಸ್ಬೋದಾ ಪ್ಲೀಸ್? ಆ ಲೈನಿಗೆ ಸಾಂಗ್ಸ್ ಏನಾದ್ರು ಬರ್ಬೋದಾ? ಹುಡುಗ್ರೆ ನಿಂತ್ಕೊಂಡೆಲ್ಲ ಸ್ಟೆಪ್ ಮಾಡಬೇಕು ಸಂಜನಾ ಅವ್ರ ಜೊತೆ. ಓಕೆ, ಹಂಗೆ ಒಂದು ಸ್ಟೆಪ್ ಹಾಕಿಸ್ಬಿಡೋಣ. ನೀವು ರೆಡಿನಾ? ಸಂಜನಾ ಅವರೇ ಮೈಕ್ ನನ್ನ ಕೈಯಲ್ಲಿ ಕೊಡಿ. ಜಸ್ಟ್ ನೀವೇ ಒಂದು ಹಾಡ್ತಾ ಒಂದು ಜಸ್ಟ್ ಸ್ಟೆಪ್. ರೆಡಿ? ಹಾಡ್ಕೊಂಡು ಮಾಡ್ತೀರಾ ಅಂದ್ರೆ ಇನ್ನೂ ಖುಷಿ ಪಡ್ತಾರೆ. ಓಕೆ, ಜಸ್ಟ್ ಆ ಹುಕ್ ಸ್ಟೆಪ್ ಮಾತ್ರ. ಇಲ್ಲ ಹಂಗೆ ಆ ಸ್ಟೆಪ್ನ ಹೇಳ್ಕೊಡ್ಬೇಕು, ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ಅಂತ. ರೆಡಿ? ಅವ್ರು ಹೆಂಗ್ ಮಾಡ್ತಾರ ಹಂಗೆ ಮಾಡ್ಬೇಕು. ಒಟ್ಟಿಗೆ ಸೂಪರ್. ಎಲ್ಲಿ ಬೇಕಂದವ್ರು ಹುಕ್ ಸ್ಟೆಪ್ ಯಾರು ಮಾಡ್ತಾ ಇಲ್ಲ. ಅಲ್ಲಿ ಯಾರೋ ಹುಡುಗ ಹಾಡು ಹೇಳ್ತಾ ಇದ್ದಾನಪ್ಪ ಅದನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ, ನಮಗೋಸ್ಕರ ಆ ಹುಕ್ ಸ್ಟೆಪ್ನ ಮಾಡಿದ್ದಕ್ಕಾಗಿ. ದಯವಿಟ್ಟು ವೇದಿಕೆಯಲ್ಲೇ ಇರಿ. ಜಿಲ್ಲಾಧಿಕಾರಿಗಳು ಮೇಡಮ್, ಹಾಗೆ ADC ಮತ್ತು CO ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಲಬುರಗಿಯ ಪ್ರಾದೇಶಿಕ ಆಯುಕ್ತರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸಂಜನಾ ಆನಂದ್ ಅವರು ಇಷ್ಟೊತ್ತು ವೇದಿಕೆ ಮೇಲೆ ಇದ್ದಿದ್ದಕ್ಕಾಗಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೋರಿಕೆ ಎಲ್ಲ ಗಣ್ಯರಲ್ಲೂ ಕೂಡ. CO ಸರ್ ದಯವಿಟ್ಟು ಬನ್ನಿ ಸರ್, ಬನ್ನಿ ಪ್ಲೀಸ್. ADC ಸರ್ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಜಿಲ್ಲಾಧಿಕಾರಿಗಳು ದಯವಿಟ್ಟು ಜಾಯಿನ್ ಆಗಿ ಸರ್. ಕಲಬುರಗಿಯ ಪ್ರಾದೇಶಿಕ ಆಯುಕ್ತರು. ಥ್ಯಾಂಕ್ ಯು.